ಮಗನೇ, ಯಾರು ಇಲ್ಲದ ಈ ದಟ್ಟವಾದ ಅರಣ್ಯದಲ್ಲಿ ಈ ಯುವತಿಯನ್ನು ಬಲಾತ್ಕಾರ ಮಾಡಲು ಮುಂದೆ ಬಂದ ಯಾವ ಬಚ್ಚನ ಮಗನೇ? ನಮ್ಮಿಬ್ಬರ ಪ್ರೇಮದಾಟದಲ್ಲಿ ಅಡ್ಡಿ ಬಂದ ಈ ಯಾವ ಸೋಲಿನ ಮಗ? ಈ ಹೆಣ್ಣಿನ ಮುಂದೆ ಗಂಡಸ್ತ್ರ ತೋರಿಸುವ ನಿಮ್ಮಂತವರನ್ನು ಮಟ್ಟ ಹಾಕಲು ಬಂದ ರೈತ ಸಾಕಿದ ಸರದಾರ ಈ ಮಗಧೀರ. ರೈತ ಸಾಕಿದ ಸರದಾರ ರೈತ ಸಾಕಿದ ಸರದಾರನೆಂದು ಶರವೇಗದಿಂದ ಉಚ್ಚರಿಸದೆ ಸುಮ್ಮನೆ ಈ ಬೋರಿಯನ್ನು ನನ್ನ ತೆಗೆಗೆ ಒಪ್ಪಿಸಿ ಹೊರಟು ಹೋಗು. ಒಪ್ಪಿಸಿ ಹೋಗು. ಅಡ್ಡಾಡಿ ಬಂದ ನನ್ನ ಮಗನೇ, ಕಂಡರ ಬಾಳಲ್ಲಿ ಚೆಲ್ಲಾಟವಾಡುವ ನಿಮ್ಮಂತ ಸತ್ತಿನ ಮಕ್ಕಳ ಕೈಯಲ್ಲಿ ಇವಳ ಕೈಯನ್ನು ಒಪ್ಪಿಸಿ ಹೋಗಲು ನಾನೇನು ಕೈಲಾಗದ ಸೆಂಡರಲ್ಲ. ನಿಮ್ಮಂತ ನಾಯಕರ ರುಂಡವನ್ನು ಕಳಿಸಲು ಆ ಕವಿ ಸೃಷ್ಟಿಸಿದ ವೀರ ಈ ಧೀರ. ನಿನ್ನಂತ ವೀರ ಶೂರರನ್ನು ಸುಟ್ಟು ಹಾಕಲು ಸದಾ ಸಿದ್ಧನಾಗಿ ನಿಂತಿದ್ದಾನೆ ವರ್ಮ. ನೀನು ಸಿದ್ಧನಾಗಿ ನಿಂತನ್ನ ಅದಕ್ಕೆ ಹೇಳುವ ಮಗನಲ್ಲ. ನಿನ್ನ ಎಲೆಯನ್ನು ಬಯಲು ನಿನ್ನ ರಕ್ತವನ್ನು ಕುಡಿದಾಗಲೇ ನನಗೆ ಸಂತೋಷ. ಈ ರೈತನ ಎದುರಿಗೆ ನೀನು ಉತ್ತರವಾದಿಸಿದರೆ ನಿನಗೆ ಸ್ಮಶಾನ ಕಳಿಸಿಬಿಡುತ್ತೇನೆ, ಎಚ್ಚರ. ಮಗಧೀರ, ಇಂದಿನ ದಿನ ಈ ಸ್ವಾತಿಯ ಅಂತರದಲ್ಲಿ ತೀರಾಡದೆ ಹೊರಡುವ ಮಾತೇ ಇಲ್ಲ. ಯಾಕಂದ್ರೆ ಈ ಮಯೂರ ವರ್ಮ ಹಾಕಿದ ಕೆಲಸವನ್ನು ಅರ್ಥಕ್ಕೆ ಬಿಟ್ಟಿರುವುದು ಜಾಯಮಾನದಲ್ಲಿಯೇ ಇಲ್ಲ. ದುಬಾಯಿ ಮಗನೆ ಅಂತ ಅದರಲ್ಲಿ ನೀನು ಒಟ್ಟಿ ಬಂದಿದ್ದೀಯಾ? ಮಾಡ್ತೀಯೋ ನಾನು ನೋಡಿಯೇ ಬಿಡುತ್ತೇನೆ. ಈ ವ್ಯಕ್ತಿ ಬಲಿತ ಹತ್ಯೆ ಶೀಲವನ್ನು ಕುಟ್ಟಿ ತಿನ್ನದೆ ಬಿಡಲಾರೆ. ಈ ರಣರಂಗದಲ್ಲಿ ನಾನು ಜೀವಂತವಾಗಿರುವ ತನಕ ಇದು ನಿನ್ನ ಕೈಲಿ ಸಾಧ್ಯವೇ ಇಲ್ಲ. ನೋಡು ವರ್ಮ, ನಾನು ಸೈಲೆಂಟ್ ಆಗಿ ಹೇಳ್ತೀನಿ, ಕೇಳು. ಇದು ನನ್ನ ಪವಿತ್ರವಾದ ದೇಶ, ಪುಣ್ಯವಂತರ ದೇಶ. ಈ ನಮ್ಮ ದೇಶದಲ್ಲಿ ನಾವು ಹೆಣ್ಣಿಗೆ ಗೌರವ ಕೊಟ್ಟು ಪೂಜೆ ಮಾಡುತ್ತೇವೆ. ಇಂಥ ದೇಶದಲ್ಲಿ ಹುಟ್ಟಿದ ನೀನು ಒಂದು ಹೆಣ್ಣಿನ ಬಗ್ಗೆ ಅರ್ಥ ಇಲ್ಲ ಅಂದರೆ ನೀನು ಯಾವ ಮನುಷ್ಯತ್ವದ ನಾಯಿಯೋ ಕಚಡ ನನ್ನ ಮಗನೇ. ಇನ್ನು ನಾನು ಸ್ವಲ್ಪ ಹೊತ್ತು ಇಲ್ಲಿ ನಿಂತರೆ ನನಗೆ ಅವಮಾನ. ಒಂದಲ್ಲ ಮಗದಿರ ಇವರು ನನ್ನ ಕೈಯಲ್ಲಿ ಸಿಕ್ಕೇ ಸಿಗುತ್ತಾಳೆ. ವಿಚಾರಿಸಿಕೊಂಡರಾಯಿತು. ಇವನೇದರಿಂದಲೂ ಬಂದು ಕಾಪಾಡಿಕೊಂಡಿರಬಹುದು. ಆದರೆ ಒಂದು ಸಮಯ ಸಾಧಿಸಿ ನಿನ್ನ ಶೀಲ ಹರಣ. ಹೋಗಲೇ ಹೋಗು ಕಚಡ ನನ್ನ ಮಗನೇ. ಎಂದು ನೀವು ನನ್ನ ತಂಗಿಯನ್ನು ಬಲಾತ್ಕಾರ ಮಾಡೋ ಸಾಯಿಸಿರಿ ಅಂತ ನನ್ನ ವಿಷಯ ಗೊತ್ತಾದ ಮೇಲೆ ನಿಮ್ಮ ಜನ್ಮವನ್ನೇ ಜಾಲಾಡಿಸಿ ಬಿಡುತ್ತೇನೆ ಮಗನೇ. ನೀವು ಯಾರು? ದೇವರಾಗಿ ಬಂದವು ನನ್ನ ಮಾನವನ್ನು ಕಾಪಾಡಿದ್ದೀರ. ನಿಮ್ಮಂತವರಿದ್ದರೆ ಎಂದರೆ ಬಟ್ಟ ಅಂದ್ರೂ ನೀವೇ. ನಿಮ್ಮಂತವರಿದ್ದರೆಂದರೆ ಈ ನಮ್ಮ ದೇಶ ಸ್ವಲ್ಪ ಮಟ್ಟಿಗೆ ಆದ್ರೂ ಉದ್ಧಾರ ಆಗಿರುವುದು. ನಾನೇನು ಬರುತ್ತೇನೆ. ನಾನು ಈ ಊರಿನ ನರಸಿಂಹಗೌಡನ ತಂಗಿ ಸ್ವಾತಿ ಅಂತ. ಹಾಗಾದ್ರೆ ನಾನೇನು ಬರುತ್ತೇನೆ. ನಿಂತ್ಕೊಳ್ಳಿ, ನಿಮ್ ಪರಿಚಯ ಹೇಳಿಲ್ಲ ಸ್ವಲ್ಪ. ನಾನಾ ಈ ಊರಿನ ಪ್ರಗತಿಪರ ರೈತ ಸತ್ಯವಂತನ ತಮ್ಮ ಮದಗಜ, ನನ್ನ ಅಣ್ಣ. ಅಂದ್ರೆ ನಿಮ್ಮ ಹೆಸರು? ಮಗಧೀರ. ಮಗದಿ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದು? ಧಾರಾಳವಾಗಿ ಕೇಳಿ. ನೋಡಿ, ನೀವು ನನ್ನನ್ನು ಕಾಪಾಡೋದಕ್ಕೆ ಮೈಸೂರನ್ನು ಜೋಡಿಸಿದ್ದ ಈ ನಿಮ್ಮ ಸಾಹಸನ ಕಂಡು ಎಂದಿಗೆ ಕೊಡುವಂತ ನಿಮ್ಮ ಗೌರವ ನೋಡಿ ನಾನು ನಿಮಗೆ ಬೆರಗಾಗಿ ಹುಟ್ಟಿದ್ದೇನೆ. ಏನು ಮಾತಾಡ್ತಿರುವೆ ಸ್ವಾತಿ? ಎಸ್, ಐ ವಿಲ್ ಮ್ಯಾರಿ ಯು. ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದನ್ನು ನಿಮ್ಮನ್ನ ಮಾತ್ರ. ಏನು ಮಾತನಾಡ್ತಿಲ್ವೇ ಸ್ವಾತಿ? ಬಡತನದಲ್ಲಿ ಬೆಂದಿರುವ ನಾನು ಕೂಲಿ ನಾಲಿ ಮಾಡಿ ತಿನ್ನುವ ಬಡ ರೈತ. ನೀನು ಆ ಸಾಹುಕಾರ ಶ್ರೀಮಂತನ ತಂಗಿ. ನನಗೂ ನಿನಗೂ ಅಜಗಜಾಂತರದ ವ್ಯತ್ಯಾಸ. ನೀವು ಬಡವರೇ ಆಗಿರಬಹುದು, ಆದ್ರೆ ನಿಮ್ಮ ಮನಸ್ಸು ಬಂಗಾರವಿದ್ದಂತೆ. ಬಂಗದಲ್ಲಿ ಕಸಿರುತ್ತೆ ಹೊರತು ನಿಮ್ಮ ಮನಸ್ಸಲ್ಲಿ ಕಸಿರಿರುವುದಿಲ್ಲ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೋದಿರುವ ಭರವಸೆ ನನಗಿದೆ. ನೋಡು ಸ್ವಾತಿ, ನನ್ನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡ. ಯಾಕೆಂದ್ರೆ ನಾನು ನಿನ್ನ ಅಣ್ಣನಿಗೂ ಮತ್ತೆ ನನಗೂ ಆಗಿ ಬರುವುದಿಲ್ಲ. ಅದಕ್ಕೆ ನೋಡಿ, ನಮ್ಮ ಅಣ್ಣನಿಗೆ ನನಗೆ 100 ಇರಬಹುದು, ಅದು ನನಗೆ ಗೊತ್ತಿಲ್ಲ. ನನಗ್ ಮಾತ್ರ ನೀವು ಬೇಕು. ನೀವೇನಾದ್ರೂ ನನ್ನ ಬೇಡ ಅಂದ್ರೆ ನಿಜವಾದ್ರೆ ನಾನು ಈಗಲೇ ವಿಷಯ ಕೊಡದೆ ಸತ್ತ ಹೋಗ್ತೀರಿ. ಸ್ವಾತಿ, ಹಾಗೆಲ್ಲ ಮಾತನಾಡಬೇಡ. ಕಾಲ ಕೂಡಿ ಬರಲಿ, ಮುಂದೆ ನಾನು ಹೇಳುತ್ತೇನೆ. ಆದ್ರೆ ಈ ವಿಷಯ ನಿಮ್ಮ ಇಬ್ಬರಲ್ಲಿ ಗುಟ್ಟಾಗಿರ್ಬೇಕು. ಆಯ್ತು ರೀ ಸ್ವಾತಿ, ನಾನು ನೆಮ್ಮದಿಯಾಗಿರ್ಬೇಕಾದ್ರೆ ಸಂತೋಷವಾಗಿರ್ಬೇಕು. ನಾನು ಸಂತೋಷವಾಗಿರ್ಬೇಕಂದ್ರೆ ನೀನು ಒಂದು ಪ್ರೇಮ ಗೀತೆ ಮಾಡಲೇಬೇಕು. चांद बहुत दूर है मगर चांदनी मेरे पास है. चांद बहुत दूर है मगर चांदनी मेरे पास है. तुम बहुत दूर है तुम्हारा दिल मेरे पास है. कमल मेरे